ಕಡಲನಗರಿ ಮಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಈ ಪಿಲಿಕುಳ ನಿಸರ್ಗಧಾಮ ಕೂಡ ಒಂದು. ಸಾವಿರಾರು ಪ್ರಾಣಿ ಪಕ್ಷಿಗಳು ಇರುವಂತಹ ಈ ನಿಸರ್ಗಧಾಮದಲ್ಲಿ ಸಾಲು ಸಾಲು ಪ್ರಾಣಿಗಳ ಸಾವು ಬೆಳಕಿಗೆ ಬರ್ತಾ ಇದೆ. ಅಲ್ಲದೆ ಪ್ರಾಣಿಗಳಿಗೆ ಕೊಡುವಂತಹ ಮಾಂಸಾಹಾರದಲ್ಲೂ ಭ್ರಷ್ಟಾಚಾರ, ಅವ್ಯವಹಾರ ಆಗಿದೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಹೀಗಾಗಿ ಇವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಪಿಲಿಕುಳ ನಿಸರ್ಗಧಾಮದಲ್ಲಿ ಪ್ರಾಣಿ ಪಕ್ಷಿಗಳ ಸರಣಿ ಸಾವು, ಭ್ರಷ್ಟಾಚಾರ, ಅವ್ಯವಹಾರಗಳಿಂದಲೇ ವನ್ಯಜೀವಿಗಳಿಗೆ ಸಂಚಕಾರ. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಸೆಂಟ್ರಲ್ ಝೂ ಅಥಾರಿಟಿ ನೋಟಿಸ್. ಕಡಲನಗರಿ ಮಂಗಳೂರಿನಲ್ಲಿ ಬೀಚ್ಗಳಷ್ಟೇ ಇತರೆ ಪ್ರವಾಸಿ ತಾಣಗಳು ಫೇಮಸ್ ಆಗಿದೆ. ಮಂಗಳೂರು ಹೊರವಲಯದ ವಾಮಂಜೂರಿನಲ್ಲಿ ಇರುವ ಪಿಲಿಕುಳ ನಿಸರ್ಗಧಾಮ ಜಿಲ್ಲೆಯ ನೆಚ್ಚಿನ ಪ್ರವಾಸಿ ತಾಣ. ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ನೋಡಲು ಸಾವಿರಾರು ಮಂದಿ ಪ್ರವಾಸಿಗರು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದಲೂ ಆಗಮಿಸುತ್ತಾರೆ. ಆದರೆ ಇಂತಹ ಪ್ರಸಿದ್ಧ ಮೃಗಾಲಯದಲ್ಲಿ ಇದೀಗ ಸಾಲು ಸಾಲು ಪ್ರಾಣಿ ಪಕ್ಷಿಗಳ ಸಾವಾಗುತ್ತಿದೆ. ಕಳೆದ 10 ದಿನಗಳಲ್ಲಿ ಅಳಿವಿನಂಚಿನಲ್ಲಿರುವ 10 ವಿವಿಧ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿವೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಲೇ ಮೂಕ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿವೆ. ಶುಚಿತ್ವ ಇಲ್ಲದೆ ಹಾಗೂ ಇರುವ ಓರ್ವ ವೈದ್ಯರ ನಿರ್ಲಕ್ಷ್ಯದಿಂದ ಸರಿಯಾದ ಚಿಕಿತ್ಸೆ ಇಲ್ಲದೆ ಸಾವನ್ನಪ್ಪಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆಲ್ಲ ಕಾರಣ ಮೃಗಾಲಯದಲ್ಲಿ ನಡೆದ ಅವ್ಯವಹಾರ, ಭ್ರಷ್ಟಾಚಾರವೇ ಕಾರಣ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಪಿಲಿಕುಳದಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ನಡೆಯುತ್ತಿದೆ ಎಂದು ವನ್ಯಜೀವಿ ಸಂರಕ್ಷಕ ಭುವನ್ ಕಳೆದ 2 ವರ್ಷಗಳಿಂದ ಹೇಳುತ್ತಾ ಬಂದಿದ್ರೂ ಕ್ರಮ ಆಗಿರಲಿಲ್ಲ. ಇದರಿಂದ ಬೇಸತ್ತು ತನಿಖೆ ನಡೆಸುವಂತೆ ಹೈಕೋರ್ಟ್ಗೆ ವಕೀಲ ಅಶ್ವಿನ್ ಜೋಯ್ಸ್ಟನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಭುವನ್ ಪಿಲಿಕುಳದ ನಿಸರ್ಗಧಾಮದಲ್ಲಿ ವೈಯಕ್ತಿಕ ಸಮೀಕ್ಷೆ ನಡೆಸಿ ಪ್ರಾಣಿಗಳಿಗಾಗುವ ತೊಂದರೆ ಬಗ್ಗೆ ವರದಿ ತಯಾರಿಸಿದ್ರು. ಈ ವೇಳೆ ಪಿಲಿಕುಳ ವನ್ಯಜೀವಿ ಧಾಮಕ್ಕೆ 83 ಹೆಕ್ಟೇರ್ ಭೂಮಿಗೆ ಸೀಸ್ ಪರವಾನಗಿ ಪಡೆದು 30 ಹೆಕ್ಟೇರ್ ಭೂಮಿಯಲ್ಲಿ ಮಾತ್ರ ವನ್ಯಜೀವಿ ಧಾಮ ಮಾಡಲಾಗಿದೆ. ರಾಜ್ಯದಲ್ಲೇ 2ನೇ ಅತಿ ದೊಡ್ಡ ಮೃಗಾಲಯ ಎಂದು ದಾಖಲೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಅನುದಾನ ತರಿಸಿಕೊಂಡು ಅವ್ಯವಹಾರ ನಡೆಸಿದ್ದಾರೆ ಎಂದು ಭುವನ್ ದಾಖಲೆ ಸಮೇತ ಆರೋಪಿಸಿದ್ದಾರೆ. ಝೂವಿನ ಸೈಜ್ 82 ಹೆಕ್ಟೇರ್ ಅಂತ ತೋರಿಸಿಕೊಂಡು ಲಾರ್ಜ್ ಝೂ ಲೈಸೆನ್ಸ್ ಅನ್ನು ಪಡಿಲಿಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ. ಆದ್ರೆ ನಿಜವಾಗಿ ಆ ಝೂ ಇರೋದು ಖಾಲಿ 30 ಹೆಕ್ಟೇರ್ ಮಾತ್ರ. ಈ 30 ಹೆಕ್ಟೇರ್ ಝೂ ಏನಂದ್ರೆ ಈ ಸ್ಮಾಲ್ ಝೂ ಅಥವಾ ಮೀಡಿಯಂ ಝೂ ಕ್ಯಾಟಗರಿಯಲ್ಲಿ ಬರುತ್ತೆ. ಈ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದ್ದ ತಕ್ಷಣ ಈ ಫುಡ್, ಈ ಮಾಂಸ ಮತ್ತು ತರಕಾರಿದ ಏನು ಕ್ವಾಂಟಿಟಿ ಇದೆ ಅದನ್ನು ಜಾಸ್ತಿ ತೋರಿಸಿ ಅಲ್ಲಿ ಆದರೆ ಬರೋದಲ್ಲಿ ಕ್ವಾಂಟಿಟಿ ಕಮ್ಮಿ ತೋರಿಸುವಾಗ ಬಿಲ್ ಮಾಡುವಾಗ ಜಾಸ್ತಿಯನ್ನು ತೋರಿಸ್ತಾರೆ. ಅವ್ರಿಗೆ ಏನು ಹಾಕ್ತಾರೆ ಅದನ್ನೇ ತಿಂತಾರೆ. ಸೊ ಈ ಥರ ಈ ದಿನಕ್ಕೆ KG ಕಟ್ಲೆ ಮಾಂಸ ಮತ್ತು ಈ ತರಕಾರಿದೇನು ಇವರು ಲಾಭ ಪಡಿತಾರೆ. ವರ್ಷಕ್ಕೆ ಲೆಕ್ಕ ಹಾಕಿದರೆ ಲಕ್ಷ ಕಟ್ಲೆ ಲಾಭ ಪಡಿತಾರೆ ಇವರು. 2019ರ ಬಳಿಕ ಪಿಲಿಕುಳ ನಿಸರ್ಗಧಾಮವು ಡೆಲ್ಲಿಯ ಸೆಂಟ್ರಲ್ ಝೂ ಅಥಾರಿಟಿಗೆ ತಮ್ಮ ಯಾವುದೇ ಮಾಸ್ಟರ್ ಪ್ಲಾನ್ ಅನ್ನ ನೀಡಿರುವುದಿಲ್ಲ. ಯಾವುದೇ ಪ್ರಾಣಿ ಸಂಗ್ರಹಾಲಯಕ್ಕೆ ಮಾಸ್ಟರ್ ಪ್ಲಾನ್ ಅನುಮೋದನೆ ಆಗದಿದ್ದಲ್ಲಿ ಪ್ರಾಣಿ ವಿನಿಮಯ ಮಾಡುವಂತಿಲ್ಲ. ಆ ಬಳಿಕವೂ ಇಲ್ಲಿ ನಿಯಮ ಬಾಹಿರವಾಗಿ ಪ್ರಾಣಿ ವಿನಿಮಯ ಆಗಿದೆ. ಈ ಪ್ರಾಣಿ ಪಕ್ಷಿಗಳಿಗೆ ಸೂಕ್ತ ವ್ಯವಸ್ಥೆ, ಭದ್ರತೆ ಇಲ್ಲದಿದ್ದು ಯಾವುದೇ ಪ್ರಾಣಿ ಪಕ್ಷಿಗಳ ನಿಖರವಾದ ಲೆಕ್ಕ ಇಲ್ಲ. ಹೀಗೆ ಎಲ್ಲದರಲ್ಲೂ ಗೋಲ್ಮಾಲ್ ನಡೆದಿದೆ ಅನ್ನೋದು ಇದೀಗ RTI ದಾಖಲೆ ಮೂಲಕ ಬೆಳಕಿಗೆ ಬಂದಿದೆ. ಇದೀಗ ಕರ್ನಾಟಕ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಸೆಂಟ್ರಲ್ ಝೂ ಅಥಾರಿಟಿ ನೋಟಿಸ್ ನೀಡಿದೆ. ಮುಖ್ಯವಾದ ಕಾರಣ ಅಧಿಕಾರಿಗಳೇ. ನಾನು ಅವರಿಗೆ ತಿಳಿಸ್ತಾನೆ ಇದೆ, ಝೂವಿನ ಸೈಜ್ ಅನ್ನು ಕಮ್ಮಿ ಮಾಡಿ, ಆವಾಗ ಯಾವುದೇ ಪಿಲಿಕುಳ ಲಾಸ್ ಅಲ್ಲಿ ಇರಲ್ಲ. ಅಂದ್ರೆ ಅಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಆದ ದುಡ್ಡನ್ನು ಪ್ರಾಣಿಗಳಿಗೆ ಸರಿಯಾಗಿ ಉಪಯೋಗ ಮಾಡಬಹುದು. ಕ್ವಾಂಟಿಟಿ ಕೂಡ ಜಾಸ್ತಿ ಫುಡ್ ಬೇಕಂತ ಇಲ್ಲ, ಅದನ್ನು ರೆಡ್ಯೂಸ್ ಮಾಡಿ ಮತ್ತೆ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಸುಲಭ ಇದೆ. ಹೈಜಿನಿಕ್ ವಿಷಯದಲ್ಲಿ ಕೂಡ ಅದು ಕೆಟ್ಟಾದ ಒಂದು ಸ್ಥಿತಿ. ಯಾಕಂದ್ರೆ ಪ್ರಾಣಿಗಳಿಗೆ ಇನ್ಫೆಕ್ಷನ್ ಹರಡುವುದು ತುಂಬಾ ಬೇಗ. 10 ದಿನದ ಅಂತರದಲ್ಲಿ 10 ಪ್ರಾಣಿಗಳ ಡೆತ್ ಆಗಿದೆ. ಯಾಕಂದ್ರೆ ಕರೆಕ್ಟ್ ಆಗಿ ಐಸೋಲೇಷನ್ ಮಾಡದೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡದೆ. ಮತ್ತೆ ಅಷ್ಟು ದೊಡ್ಡ ಝೂವಿನಲ್ಲಿ 1250ಕ್ಕಿಂತ ಹೆಚ್ಚು ಪ್ರಾಣಿ ಇರುವಾಗ ಅಲ್ಲಿ ಕೇವಲ ಇರುವುದು ಒಂದೇ ವೆಟನರಿ ಸ್ಟಾಫ್, ಅದು ಕೂಡ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಒಂದು ಸೀನಿಯರ್ ವೆಟನರಿ ಬೇಕಂತ ನಾನು 2 ವರ್ಷದಿಂದ ನಿರಂತರವಾಗಿ ಅವರಿಗೆ ಲೆಟರ್ ಬರೆದ್ರೆ ಸಹ ಯಾವುದೇ ಆಕ್ಷನ್ ಅನ್ನು ತಗೊಳ್ಳಿಲ್ಲ. ಸದ್ಯ ಜಿಲ್ಲಾಧಿಕಾರಿಯವರು ಅರಣ್ಯ ಇಲಾಖೆಯ ACFಗೆ ನಿಸರ್ಗಧಾಮವನ್ನ ನೋಡಿಕೊಳ್ಳುವ ಹೊಣೆಗಾರಿಕೆ ವಹಿಸಿದ್ದಾರೆ. ಮುಂದೆ ಹೈಕೋರ್ಟ್ ತನಿಖೆಯ ಆಧಾರದಲ್ಲಿ ಅಕ್ರಮ, ಅವ್ಯವಹಾರ ನಡೆಸಿದವರ ಮೇಲೆ ಯಾವ ರೀತಿ ಕ್ರಮ ಆಗಲಿದೆ ಎಂಬುದು ಕಾದು ನೋಡಬೇಕಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.